ಸ್ಟ್ಯಾಂಡರ್ಡ್ ಇದ್ದಾಗಿಂದ ಗೊತ್ತು ನಂಗೆ ಇದ್ರ ಬಗ್ಗೆ, ಅಂದ್ರೆ ಮಾಡೋದು ಗೊತ್ತಿತ್ತು. ಬಟ್ ಇನ್ಸ್ಟಾ ಇಂದ ಲೈಕ್ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡೋದೆಲ್ಲ ಅಕ್ಕ ನಮಸ್ಕಾರ, ತಮ್ಮ ಹೆಸರು? ಅರುಣ. ಅರುಣ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದಿರಾ ಬಿಸ್ನೆಸ್? ನಾನು ಲಾಸ್ಟ್ 6 months ಇಂದ ಸ್ಟಾರ್ಟ್ ಮಾಡಿದ್ದೆ. 6 months ಇಂದ ರನ್ ಮಾಡ್ತಾ ಇದೀರಾ. ಸೊ ನೀವ್ ಇಂಡಿವಿಜುವಲ್ ಆಗಿ ಮಾಡ್ತಿದ್ರಾ ಇಲ್ಲ ನಿಮ್ ಜೊತೆ ಟೀಮ್ ಇದೆಯಾ? ಟೀಮ್ ಯಾರು ಇಲ್ಲ, ಅಮ್ಮ ಮತ್ತೆ ನಾನು ಸೇರಿ ಇಬ್ರು ಮಾಡ್ತೀವಿ. ಫ್ಯಾಂಟಾಸ್ಟಿಕ್. ಅಂದ್ರೆ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಎಲ್ಲಿಂದ ಬಂತು, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? Actually, ಇದು ನನ್ಗೆ ಹಾಬಿ ಮನೇಲಿ ಮಾಡೋದು. ಸೊ ಆಫೀಸ್ ಕೊಲೀಗ್ಸ್ ಎಲ್ಲ ಸ್ವಲ್ಪ ಲೈಕ್ ಪ್ರೋಕ್ ಮಾಡಿದ್ರು ಮಾಡಿ ಅಂತ ಹೇಳಿ, ಮನೆಗೆ ವೇಸ್ಟ್ ಸುಮ್ನೆ ಮಾಡೋ ಬದಲು ಅದನ್ನೇ ಬಿಸ್ನೆಸ್ ಮಾಡಿ ಅಂತ ಹೇಳಿದಾಗ ಐ ಸ್ಟಾರ್ಟೆಡ್ ದಿಸ್. ಅಂದ್ರೆ ನೀವು ಮುಂಚೆ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಅದನ್ನ ಕ್ವಿಟ್ ಮಾಡ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿದ್ರಾ? ಕ್ವಿಟ್ ಏನಿಲ್ಲ, ನಾನು ಪಾರ್ಟ್ ಟೈಮ್ ಮಾಡ್ತೀನಿ. ಅಂದ್ರೆ ಸ್ಯಾಟರ್ಡೆ ಸಂಡೇಸ್ ಮಾತ್ರ ಸ್ಟಾಲ್ ಈ ತರ ಇರೋದು ಮಾಡ್ತೀನಿ, ಇನ್ ವರ್ಕಿಂಗ್ ಡೇಸ್. ಅಂದ್ರೆ ಇದನ್ನೇ ಇನ್ ಕೇಸ್ ಏನಾದ್ರು ವರ್ಕ್ ಆದ್ರೆ ಫುಲ್ ಟೈಮ್ ಮಾಡುವಂತ ಪ್ಲಾನಿಂಗ್ ಏನಾದ್ರು ಇದೆಯಾ? ಮಾಡ್ಬೇಕು ಅಂತ ಇದೀನಿ, ಬಟ್ ಸ್ವಲ್ಪ ದಿನ ನೋಡ್ಬೇಕು ಹೇಗ್ ಬಿಸ್ನೆಸ್ ಹೇಗ್ ನಡೆಯುತ್ತೆ, ಅದ್ರ ಮೇಲೆ ಮಾಡ್ಬೇಕು. ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಕ್ರೋಶನೇ ಮಾಡ್ಬೇಕು ಅನ್ನೋ ಒಂದು ಥಾಟ್ ಮೈಂಡಿಗೆ ಬಂತು? ಹೇಗೆ ಕ್ರಿಯೇಟಿವಿಟಿ ನಿಮ್ಮಲ್ಲಿದೆ? ಇದು ಆಕ್ಚುಲಿ ಅಮ್ಮ ಮಾಡ್ತಾ ಇದ್ರು. ಸೊ ಸುಮ್ನೆ ಜಸ್ಟ್ ಲೈಕ್ 5th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಗೊತ್ತು ನಂಗೆ ಇದ್ರ ಬಗ್ಗೆ, ಅಂದ್ರೆ ಮಾಡೋದು ಗೊತ್ತಿತ್ತು. ಬಟ್ ಇನ್ಸ್ಟಾ ಇಂದ ಲೈಕ್ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡೋದೆಲ್ಲ ಅದರಿಂದ ಬರ್ತಿರೋದು. ಹೇಗ್ ಹೋಗ್ತಿದೆ ಬಿಸ್ನೆಸ್? ಅಂದ್ರೆ ಜನರ ಅಪ್ರೋಚ್ ಹೇಗಿದೆ ಇದ್ರ ಕಡೆ? ಜನ ಹೇಗ್ ಬೈ ಮಾಡ್ತಾರೆ? ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಇವಾಗ ಕ್ರೋಶಿಯಾ ವರ್ಕ್ ಅಂದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಕೀ ಚೈನ್ಸ್ ಆಯ್ತು, ಅದಾಯ್ತು. ಇವಾಗ ಬಾಲಿವುಡ್ ಸ್ಟಾರ್ಸ್ ಎಲ್ಲ ಯೂಸ್ ಮಾಡ್ತಿರೋದು ನೋಡಿ ಅದರಿಂದ ತುಂಬಾ ಜನ ಇದು ಆಗಿದ್ದಾರೆ, ಇನ್ಫ್ಲೂಯೆನ್ಸ್ ಆಗಿ ತಗೊಳ್ತಿದ್ದಾರೆ.